ನಮಸ್ತೆ. 3/10/2025 ಶುಕ್ರವಾರ. ನನ್ನ ಎಲ್ಲ ವಿಶೇಷಗಳು ಆಗಿರುತ್ತೆ. ಹೊಸ ಗಾಡಿ ತೊಗೊಂಡವರು, ಪೂಜೆ ಮಾಡಿದವರು ಎಲ್ಲ ನನ್ನೇ ಶುಭ ದಿನ ಅಂತ ಇತ್ತು, ಆಗಿದೆ. ಇವತ್ತಿನ ದಿನ ಹೇಗಿದೆ ಅಂತ ನೋಡೋಣ. ಇವತ್ತಿನ ದಿನದಲ್ಲಿ ಸೂರ್ಯೋದಯ 6:09ಕ್ಕೆ ಏಕಾದಶಿ ತಿಥಿ ಇದೆ, ಸಂಜೆ 6:32ವರೆಗೂ. ಆಮೇಲೆ ಬರುವಂಥದ್ದು ದ್ವಾದಶಿ. ಇವತ್ತಿನ ನಕ್ಷತ್ರ ಪ್ರಕಾರ ಶ್ರವಣ ನಕ್ಷತ್ರವಿದೆ, 6:09 9:34ವರೆಗೂ. ಆನಂತರ ಧನಿಷ್ಠ ನಕ್ಷತ್ರ. ಇವತ್ತು ಶ್ರವಣ ನಕ್ಷತ್ರ 4ನೇ ಪಾದ 9:34ವರೆಗಿದೆ. ಆನಂತರ ಬರೋದು ಧನಿಷ್ಠ ನಕ್ಷತ್ರ 1ನೇ ಪಾದ ಮಧ್ಯಾಹ್ನ 3:32ವರೆಗೂ. ಆನಂತರ ಧನಿಷ್ಠ ನಕ್ಷತ್ರ 2ನೇ ಪಾದ ರಾತ್ರಿ 9:27ವರೆಗೂ. ಅದಾದ ಮೇಲೆ ರಾತ್ರಿ ಅಂದರೆ ಲೇಟ್ ನೈಟ್ 3:19ವರೆಗೂ ಧನಿಷ್ಠ ನಕ್ಷತ್ರ 3ನೇ ಪಾದ ರಾತ್ರಿ 9:27ವರೆಗೂ ಮಕರ ರಾಶಿ ಇದೆ. ಆನಂತರ ಬರೋದು ಮಕರ ರಾಶಿ ಮುಗಿದು ಕುಂಭರಾಶಿ ಬರುತ್ತದೆ. ಹಾಗಾಗಿ ಅದು ಲೇಟ್ ನೈಟ್ 3:19ವರೆಗೂ 3ನೇ ಪಾದ. ಆನಂತರ 4ನೇ ಪಾದ. 3ನೇ ಪಾದವು 4ನೇ ಪಾದವು ಕುಂಭರಾಶಿ ಆಗುತ್ತದೆ. ಇವತ್ತಿನ ದಿನದಲ್ಲಿ ಈ ವಿಷಯಗಳನ್ನ ಇಷ್ಟು ನೋಡಿದ್ದೀವಿ ಅಂತಂದರೆ, ಇವತ್ತು ಶುಭ ಕಾರ್ಯಗಳು ಏನಾದ್ರು ಮಾಡ್ಬೋದಾ ಅಂತ ನಾವು ನೋಡುತ್ತೀವಿ. ಇದು ನನ್ನೇ ಎಲ್ಲ ಕಾರ್ಯಗಳನ್ನು ಮಾಡ್ಬೋದು ಅಂತಿತ್ತು. ಇವತ್ತು ಒಳ್ಳೆಯ ಕಾರ್ಯಗಳನ್ನ, ಶುಭ ಕಾರ್ಯಗಳನ್ನ, ಮುಹೂರ್ತ ಕಾರ್ಯಗಳನ್ನ ಮಾಡಬಹುದಾ ಹಂಗೆ ಅಂತಂದರೆ, ಖಂಡಿತವಾಗಿ ನಕ್ಷತ್ರ ಮಾತ್ರವಲ್ಲ, ತಿಥಿ ಯೋಗ ಕಾರಣಗಳೆಲ್ಲ ಸೇರಬೇಕು. ಅದಿಲ್ಲ ಅಂತಂದರೆ ಮುಹೂರ್ತ ಕಾರ್ಯಗಳು ಮಾಡೋದಕ್ಕೆ ಸ್ವಲ್ಪ ಕಷ್ಟವಾಗುತ್ತದೆ ಅಂತ. ಶ್ರವಣ ನಕ್ಷತ್ರ ಇರುವವರೆಗೂ ಅಶುಭವಾಗಿದೆ, ಮರಣ ಯೋಗವು ಕೂಡಿ ಬಂದಿದೆ. ಆನಂತರ ಶುಭಕರವಾಗಿದೆ. ಆದ್ದರಿಂದಾಗಿ ಖಂಡಿತವಾಗಿಯೂ ಶ್ರವಣ ನಕ್ಷತ್ರ ಬರುವ ಸಮಯದಲ್ಲಿ ಶುಭವಾಗಿಲ್ಲ. ಅಂದರೆ 9:34ವರೆಗೂ ಶುಭವಾಗಿಲ್ಲ. ಆನಂತರ ಧನಿಷ್ಠ ನಕ್ಷತ್ರ ಬಂದಿರೋದರಿಂದ ಅದರಲ್ಲಿ ನಾವು ಕೊಡುವ ಒಳ್ಳೆಯ ಸಮಯದಲ್ಲಿ ಏನಾದರೂ ಮಾಡಿ, ಅರೆ ಅಷ್ಟು ಸೂಪರು ಅಂತ ಹೇಳೋಕ್ಕಾಗಿಲ್ಲ, ನನ್ನೇನೇ ಚೆನ್ನಾಗಿತ್ತು. ಈಗ 100% ಶುಭ ಸಮಯಗಳು ಇರೋದರಲ್ಲೇ ನೋಡೋಣ. ಇರೋದರಲ್ಲಿ ಶುಭ ಸಮಯ ಅಂತಂದರೆ ಸುಮಾರು 6:09ರಿಂದ 7:07 ಶುಭ ಸಮಯನೇ. ಆದರೂ ನಮಗೆ ಆ ನಕ್ಷತ್ರ ಅಂದರೆ ಶ್ರವಣ ನಕ್ಷತ್ರ ಇರುವವರೆಗೂ ದೋಷವಾಗಿರೋದರಿಂದ ಆಮೇಲೆ ಅಂದರೆ 9:50 ಮೇಲೆ, ಹೆಚ್ಚು ಕಮ್ಮಿ 9:45 ಮೇಲೆ 10:37ವರೆಗೂ ಒಂದು ಸಮಯ. ಮಧ್ಯಾಹ್ನ 12:10ರಿಂದ 12:30ವರೆಗೂ ಶುಭವಾಗಿದೆ. ಮಧ್ಯಾಹ್ನ 1:22ರಿಂದ 1:28, ಮಧ್ಯಾಹ್ನ 3:04ರಿಂದ 3:08ವರೆಗೂ ಶುಭವಾಗಿದೆ. ಇದೆಲ್ಲ ಬರೀ 4 ನಿಮಿಷ ಮಾತ್ರ. ಸಂಜೆ 4:40ರಿಂದ ರಾತ್ರಿ 2:59ವರೆಗೂ ಶುಭವಾಗಿದೆ. ಅದೇ ಥರ ಬೆಳಗಿನ ಜಾವ 5:06ರಿಂದ ಶುಭವಾಗಿದೆ. ಇದೇ ಥರ 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 7:09ರಿಂದ 9:16, 8:33ರಿಂದ 9:21, 10:39ರಿಂದ 12:08, 12:32ರಿಂದ ಮಧ್ಯಾಹ್ನ 1:20, ಮಧ್ಯಾಹ್ನ 1:30ರಿಂದ 3:04, ಅದೇ ಥರ ಮಧ್ಯಾಹ್ನ 3:08ರಿಂದ ಸಂಜೆ 4:38, ರಾತ್ರಿ 3:01 5:04 ಇದೆಲ್ಲ ಅಶುಭ ಸಮಯಗಳು. ಅದೇ ಥರ ಬೆಳಗಿನ ಜಾವಕ್ಕೆ ಹೋದರೆ ಅಂದರೆ ಲೇಟ್ ನೈಟ್ 3:09 ಸ್ವಲ್ಪ ಅಶುಭವಾಗಿದೆ, 5:06 ಇದನ್ನು ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡೋದಾ ಬೇಡ ಅಂತ ತೀರ್ಮಾನ ಮಾಡಿ. ನಾನು ಫಸ್ಟೇ ಹೇಳಿದಂತೆ ಬೆಳಗ್ಗೆ ಅಂದರೆ ಶ್ರವಣ ನಕ್ಷತ್ರ ಇರುವ ಸಮಯದವರೆಗೂ ಅಂದರೆ 9:34 ಶುಭವಾಗಿಲ್ಲ. ಆ ನಂತರನೇ ಯಾವುದಾದ್ರು ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಇದರಲ್ಲಿ ಗಮನ ಕೊಡಿ. ಏನೇ ದೋಷಗಳಿದ್ದರೂ ಕೆಲವು ಸಮಯಗಳಲ್ಲಿ ಸಾಮಾನ್ಯ ಕಾರ್ಯಗಳಿಗೆ ಪರಿಹಾರ ಉಂಟು, ಆದರೆ ಮುಹೂರ್ತ ಕಾರ್ಯಗಳಿಗೆ ಪರಿಹಾರವಿಲ್ಲ. ಗಮನ ಕೊಡಿ. ಎಲ್ಲ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಆಗೋಕ್ಕೆ ದೇವರನ್ನ ಪ್ರಾರ್ಥನೆ ಮಾಡೋಣ.
ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.